ಒಪ್ಕೋತಿಯದು ಇನ್ನೆಂದೂ ಅದನ್ನ ಬಡಬಡಿಸಿದಾಗುದು ಇದು ಆಗುದು ನೆನಪು ಮಾಡೋದಾಗ್ಲಿ ಏನೇನೋ ಮಾತಾಡ್ತಕ್ಕದ್ದಲ್ಲ. ಇವತ್ತಿಗೆ ಇಡೀ ಶರೀರದಿಂದೊಳಗೆ ಏನಪ್ಪ ಅಂದ್ರೆ ಆ ನೆನಪನ್ನ ನಾನು ತೆಗೆದಾಕ್ಬಿಡ್ತೀನಿ. ಈಗ ಅದು ನಡೆದೇ ಇಲ್ಲ ಅಂತ ಅನ್ನುವಾಗ ನಾನು ಇವತ್ತ ನಿಮ್ಗೆ ಮಾಡಿಕೊಡ್ತೀನಿ. ಅದು ಮನಸ್ಸಿನಾಗ ಕೂತದ ಈಗ. ಈಗ ಬೈಲಿಕತ್ತಾಳೆ ಈಗ. ಈಗ ಅದನ್ನ ನಾನು ತೆಗೆದಾಕ್ಬಿಡ್ತೀನಿ. ಈಗ ಆಕಿ ಬಾಯಿಯೇ ಬಂದ್ ಮಾಡಿಬಿಡ್ತೀನಿ. ಈಗ ಮಾತಾಡ್ಲಾರ್ದಂಗ ನಾನು ನಿಮ್ಗೆ ತೆಂಗಿನಕಾಯಿ ತಾಯಿತ ಎಲ್ಲ ಮಾಡಿಕೊಟ್ಬಿಡ್ತೀನಿ. ಆಕೆ ಯಾವ ಕಾಲಕ್ಕೂ ನಿಮ್ಮ ವಿರೋಧನಲ್ಲಿ ಮಾತಾಡೋದಿಲ್ಲ. ಹೌದಾ? ನಿಮ್ಗೇನು ಅವಳದು ಏನು ಸಂಬಂಧ ಇರ್ಲಾರ್ದಂಗೆ ನಾನು ನಿಮ್ಗೆ ಕಾಸವನ ವಿಷಯದಲ್ಲಿ ಸಂಬಂಧಪಟ್ಟಂತ ಎಲ್ಲ ಏನು ಮನುಷ್ಯನ ಭ್ರಮೆ ಅದಲ್ಲ ಅದು ಸುಟ್ಟು ಹೋಗ್ಬೇಕು. ನಾನೇನು ಆತ್ಮಕ್ಕೆ ಮಾತಾಡ್ತಾ ಇದ್ದೀನಿ. ಈಗ ನಾವು ಜಾಗ್ರತೆ ಮಾಡಬೇಕಾಗಿದೆ. ಹತ್ತರಿಂದ ಶೂನ್ಯದವರೆಗೆ ಹೇಳ್ತೀನಿ. ಶೂನ್ಯಕ್ಕೆ ಬಂದಾಗ ನಿಮ್ಮ ಆತ್ಮ ಜಾಗೃತ ಆಗ್ತದೆ. 10 ಶೂನ್ಯ. ಕಮಲಮ್ಮ ಅವರ ಆತ್ಮ ಜಾಗೃತ ಆಗೈತೆ. ಕಮಲಮ್ಮ ಅವರ ಆತ್ಮ ಜಾಗೃತ ಆಗಿದೆ. ಈಗ ಕಮಲಮ್ಮರ ಆತ್ಮ ನನ್ನ ಜೊತೆಗೆ ಮಾತಾಡಬೇಕು. ಕಮಲಮ್ಮ ಅವರ ಮಾತಾಡ್ಲಿಕ್ಕೆ ಈಗ ಬಾಯಿ ನಾಲಿಗೆ ಗಂಟಲಕ್ಕೆ ಸ್ವತಂತ್ರ ಕೊಡ್ತೀನಿ. ಮಾತಾಡ್ಬೇಕು. ಕಮಲಮ್ಮ ಏನೇನು ಆಗ್ತಾ ಇದೆ, ಅವಳ ಆತ್ಮಕ್ಕೆ ಏನೇನು ಸಂಬಂಧ ಇದೆ. ಬೈತಾರ. ಇದು ಯಾರು ಬೈತಾರ? ಸೊಸಿ ಬೈತಾಳ. ಇದು ಬೈಯುವುದನ್ನ ನಿಮ್ಮ ಈ ಶರೀರದ ಆತ್ಮದ ಮೇಲೆ ಅದು ಪರಿಣಾಮ ಆಗಿದೆ. ಈಗ ಅದೇ ತಿರ್ಗಾಮೃಗ ನೀವು ಕನ್ವರ್ಸ್ತಾ ಇದ್ದೀರಿ ಅಂದ್ರೆ ನೆನಪು ಮಾಡ್ಕೋತಾ ಇದ್ದೀರಿ. ಅದು ಮನುಷ್ಯನ ಮೇಲೆ ಬಹಳಷ್ಟು ಆಘಾತ ಆಗಿದೆ. ಅದು ನಿಮ್ಗೆ ಬಹಳಷ್ಟು ನೋವು ತಂದಿದೆ ಅಲ್ಲ. ಹೇಳ್ಬೇಕು, ನಿಮ್ಮ ಸೊಸಿ ನಿಮ್ಮನ್ನ ಬೈದಿದ್ದು ನಿಮ್ಮನ್ನ ನೋವು ತಂದಿದೆಯಲ್ಲ, ಬಹಳ ಕೆಟ್ಟ ಅನ್ನಿಸ್ಲಿಕ್ಕತ್ತಿದೆ. ಹೌದಾ? ಕಮಲಮ್ಮ, ನಿನ್ ಮನಸ್ಸಿಗೆ ನೀನ್ ಇದಕ್ಕೆ ಕೆಟ್ಟ ಅನ್ನಿಸ್ತಾ ಇದೆ. ಹೌದಾ? ಈಗ ಅದು ಬೈದಿದ್ದು ನಿಮ್ಮ ಸೊಸಿ ಅಲ್ಲ. ನಾನು ನಿನ್ನ ಆತ್ಮಕ್ಕೆ ಒಂದು ಸಲಹೆ ಕೊಡ್ತೇನೆ. ಈಗ ಏನು ನೀವು ಕನ್ವರ್ಸ್ತಾ ಇದ್ದೀರಿ ಅಂದ್ರೆ ನೆನ್ಪು ಮಾಡ್ಕೋತಾ ಇದ್ದೀರಿ, ಅದು ನಿಮ್ಮ ಸೊಸೆ ಬೈದದ್ದು ಅಲ್ಲ. ನೋಡಿ, ಹೌದೋ ಇಲ್ಲೋ ನೋಡ್ರಿ, ಭಾಳ ಆಳವಾಗಿ ವಿಚಾರ ಮಾಡಿ ಹೇಳ್ರಿ ನನಗೆ. ಅದನ್ನ ನನಗೆ ಕ್ಲಿಯರ್ ಮಾಡಿ. ಈಗ ನಿನಗೆ ಬೈತಾಳೋ ಏನು ಬಾಜುದವ್ರಿಗೆ ಬೈತಾಳೋ ಅದು ನಿಮ್ಗೆ ಗೊತ್ತಾಗ್ತದೆ. ಬೈಲಿಕ್ಕೆ ಅದು ನಿಮ್ಗೆ ಗೊತ್ತಾಗ್ತದೆ. ಯಾವ ಹೊತ್ತಿನಲ್ಲಿ ಬೈತಾಳಕ್ಕೆ? ಯಾವಾಗ ಬೈತಾಳ ಬೀಳ್ತಾವ. ಮತ್ತೆ ಹೌದಾ? ಕಮಲಮ್ಮ, ಇದು ನಿಮಗೆ ಸಂಬಂಧಪಟ್ಟಂತ ವಿಷಯ ಅಲ್ಲ.
ನಿಮಗೆ ಅವ್ರು ಏನೂ ಬೈಯುದಿಲ್ಲ, ಆದ್ರೆ ನೀವು ನಿನ್ನ ಬೈದಂಗ ಅಂತ ನೀವು ತಿಳ್ಕೊಳಕತ್ತೀರಿ. ಈ ಆತ್ಮ ತಿಳ್ಕೊಳಿಕತ್ತೀರ. ನಾನು ಆತ್ಮಕ್ಕೊಂದು ಸಲಹೆ ಕೊಡ್ತೇನೆ. ಇನ್ಮೇಲೆ ಆ ವಿಷಯವನ್ನ ನಿಮ್ಮ ತಲೆಯಾಗ ಬರ್ಲಾರ್ದಂಗ ನಾನು ಅದನ್ನ ಅಳಕಿಸಿ ಹಾಕ್ಬಿಡ್ತೀನಿ ನಿಮ್ಮ ತಲೆಯಿಂದ. ನಿಮ್ಮ ಆತ್ಮದ ಸ್ಮಟಲ ಮೇಲೆ ಅದು ಅಳಕಿಸಿ ಹೋಗ್ತದ. ನಾನು ಅಳಕಿಸ್ತಾ ಇದ್ದೀನಿ. ಅವ್ರು ಯಾರು ನಿಮಗೆ ಬೈಯೋದಿಲ್ಲ, ಆದ್ರೆ ನಿಮ್ಗೆ ಬೈದಂಗೆ ಅನಿಸ್ಲಿಕ್ಕೈತದ. ಯಾವತ್ತು ಹಂಗಾಗ್ತದೆ. ಹೌದಾ? ಗುಯಿ ಅಂತ ಅದನ್ನ ನೀವು ಹೊರಗಿಡ್ಬೇಕು. ನಾನು ಈ ಆತ್ಮಕ್ಕೆ ಸಲಹೆ ಮಾಡ್ತಾ ಇದ್ದೀನಿ. ಇದು ಏನದಲ್ಲ, ಇದು ನಿಮ್ಮ ತಲೆಗೆ ಇಟ್ಕೊಂಡು ಕೂತಿದ್ದನ್ನು ಅದನ್ನು ಹೊರಗೆ ಹಾಕಬೇಕು. ನಾನು 3 ಅಂದ ತಕ್ಷಣ ಹೊರಗೆ ಹಾಕ್ಬೇಕದ. ಇದು ನಿಮ್ಗೆ ಸಂಬಂಧಪಟ್ಟದ್ದೇ ಅಲ್ಲ. ಏನ ನೀವು ಸಂಬಂಧಪಟ್ಟಿರೋದಕ್ಕ ಪಟ್ಟಿರಿ ಅಲ್ಲಲ್ಲ, ನಿಮ್ದಲ್ಲ ಇದು. ಈ ಬೈಗಳ ಬೇರೆದದ. ನೀವು ನಿಮ್ಮ ಮೇಲೆ ತಗೊಳಕತ್ತೀರಿ. ನೀವು ನಾನು ಆತ್ಮಕ್ಕೆ ಸಲಹೆ ಕೊಡ್ತಾ ಇದ್ದೀನಿ. ಮಂದಿ ಬೈತಾಳು, ಗಂಡ ಬೈತಾಳು. ಹಾ, ಬೈತಾಳ. ಅದು ಪರಿಣಾಮವಾಗಿ ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಅದು ಕುಂತ್ಬಿಟ್ಟದೆ. ಅದು ಮನಸ್ಸಿನಾಗ ಕೂತದ. ಈಗ ಈಗ ಅದನ್ನು ಬೈಲಕೈತಾಳೆ. ಈಗ ಬೈಲಿಕತ್ತಾಳೆ. ಈಗ ಈಗ ಅದನ್ನ ನಾನು ತೆಗೆದು ಹಾಕ್ಬಿಡ್ತೇನೆ. ಈಗ ಆಕಿ ಬಾಯಿಯನ್ನೇ ಬಂದ್ ಮಾಡಿಬಿಡ್ತೀನಿ. ಈಗ ಏನ್ ಹೆಸರಕ್ಕಿದು? ಕಾಸವ್ವ. ನಾ ಈ ಕಾಸವ್ವನ ಧ್ವನಿಯನ್ನೇ ನಿಲ್ಲಿಸ್ಬಿಡ್ತೀನಿ. ಆಕೆ ಮಾತಾಡಿದ್ದು ಯಾವುದನ್ನು ಮಾತಾಡೋದು ನಿನ್ನ ಕಿವಿಗೆ ಇನ್ಮೇಲಿಂದ ಬೀಳೋದಿಲ್ಲ. ನಾನು 3 ಅಂದ ತಕ್ಷಣ ನಿಮ್ಗೆ ಕಾಸವ್ವನ ವಿಷಯದಲ್ಲಿ ಸಂಬಂಧಪಟ್ಟಂತ ಎಲ್ಲ ಏನು ಮನುಷ್ಯನ ಭ್ರಮೆ ಅದಲ್ಲ, ಅದು ಸುಟ್ಟು ಹೋಗ್ಬೇಕು. ನಾನೇನು ಆತ್ಮಕ್ಕೆ ಮಾತಾಡ್ತಾ ಇದ್ದೀನಿ. ಈಗ ಆತ್ಮ ಇವೆಲ್ಲವನ್ನೂ ಮರೆತು ಬಿಡಬೇಕು. ಭ್ರಮೆಯಿಂದ ಹೊರಗೆ ಬರಬೇಕು ಆತ್ಮ. ನೀವು ಕೊನೆ ಗಳಿಗೆಯಲ್ಲಿ ವಯಸ್ಸಾಗಿದೆ, ಆರಾಮಾಗಿ ಅದನ್ನೆಲ್ಲ ಚಿಂತೆಯನ್ನು ಬಿಟ್ಟುಕೊಂಡು ಆರಾಮಾಗಿ ಎದ್ದು ಬಿಡ್ರಿ. ಯಾವುದೇ ತಲೆಯೊಳಗೆ ಚಿಂತೆ ಹಾಕೋಬಾರ್ದು. ಇವತ್ತು ನಿಮ್ಮ ಆತ್ಮಕ್ಕೆ ನಾನು ಆಜ್ಞೆ ಮಾಡ್ತಾ ಇದ್ದೀನಿ. ಹೊರಗಿನ ಜಗಳ ಒಳಗೆ ಬರ್ಕೊಡ್ಬೇಡ್ರಿ. ಹಾ, ಅದನ್ನ ಮಾಡ್ತೀನಿ ನಾನು. ಒಳಗಿನ ಜಗಳ ಹೊರಗೆ ಬರಲಾರ್ದಂಗೆ ಮಾಡ್ತೀನಿ ನಾನು. ಈ ಆತ್ಮ ಮಾತ್ರ ಅದನ್ನು ಬಹಳಷ್ಟು ಗಂಭೀರವಾಗಿ ತಗೋಬಾರ್ದು. ಅದನ್ನು ಮರ್ತು ಬಿಡಬೇಕು. ಎಂದೂ ಆಗಿದ್ದ ವಿಷಯದನ್ನ ನಿಮ್ಮ ಮೇಲೆ ರಿಪೀಟ್ ಪ್ರತಿದಿನಪ್ಪ ಅಂದ್ರೆ ಸ್ಪಂದನ ಆಗ್ತಾ ಇದೆ, ಬರ್ತಾ ಇದೆ, ನೆನಪಿಗೆ ಬರ್ಲಿಕ್ಕತ್ತದ. ಅದು ನಿಮ್ಮ ಸೊಸೆ ಇನ್ ಮೇಲೆ ಯಾವ ಕಾಲಕ್ಕೂ ಮಾತಾಡ್ಲಾರ್ದಂಗೆ ನಾನು ನಿಮ್ಗೆ ತೆಂಗಿನಕಾಯಿ ತಾಯ್ತ ಎಲ್ಲ ಮಾಡಿಕೊಟ್ಬಿಡ್ತೀನಿ. ಆಕೆ ಯಾವ ಕಾಲಕ್ಕೂ ನಿಮ್ಮ ವಿರೋಧದಲ್ಲಿ ಮಾತಾಡೋದಿಲ್ಲ. ಅವ್ರು ಚಲೋ ಇರೋದಕ್ಕೆ ನಂಬೆಂದು ಬಿಟ್ರೆ ಸಾಕು. ಹೌದಾ? ನಿಮ್ಗೇನು ಅವಳದು ಏನು ಸಂಬಂಧ ಇರ್ಲಾರ್ದಂಗೆ ನಾನು ಮಾಡ್ತೀನಿ. ಇವತ್ತು ಎಷ್ಟು ವರ್ಷ ಆಯ್ತಿದು ಈ ಕನಸು? ಈಗ 2-3 ತಿಂಗಳಾಯ್ತು. 2-3 ತಿಂಗಳಾಯ್ತು. ಈಗ ನಿಮ್ಮ ಆತ್ಮಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದು ಮರೆತು ಬಿಡ್ಬೇಕಲ್ಲ. ಅವರೆಲ್ಲ ಸುಖವಾಗಿ ಅದಾರ, ನಿಮ್ಮ ಜೊತೆಗೂ ಸುಖವಾಗಿ ಇರ್ತಾರ. ಅದೇನೋ ಒಂದು ವಿಷಯಗಳನ್ನ ನೀ ಇಟ್ಕೊಂಡು ಈ ಆತ್ಮ ಕೊರಗಬಾರ್ದು. ಇನ್ಯಾವ ಕಾಲಕ್ಕೂ ಅದನ್ನ ನೆನ್ಪು ಮಾಡಕ್ ಹೋಗ್ಬೇಡ್ರಿ. ಇವತ್ತೇ ಕೊನೆ. ಇನ್ಮೇಲಿಂದ ಯಾವ ಕಾಲಕ್ಕೂ ಅದನ್ನ ನೆನ್ಪು ಮಾಡಕ್ ಹೋಗ್ಬಾರ್ದು. ಅದು ನಿಮ್ನ ಅಲ್ಲ ಅಂತ ಹೇಳಿ ನಾನು ಇವತ್ತೇ ನಿಮ್ಗೆ ಆತ್ಮಕ್ಕೆ ನಾನು ಆಜ್ಞೆ ಮಾಡ್ತಾ ಇದ್ದೀನಿ. ಮರ್ತು ಬಿಡಬೇಕು. ಇವತ್ತಿನಿಂದ ಮರ್ತು ಬಿಡ್ತೀರಿ?
ನಾನು ಈ ವಿಷಯನ ನಾನು ಮರ್ತು ಬಿಡ್ತೀನಿ ಅಂತೇಳಿ ನನ್ನ ಕೈ ಮೇಲೆ ಕೈ ಹಾಕಿ ಹಾನಿ ಮಾಡ್ಬೇಕು. ನಮ್ಮ ಮಡಿತನ ಕರೀರಿ ಅದು ಗೊತ್ತಂದ್ರೆ ಹೆಂಗ್ ಮಾಡ್ರಿ? ಬರ್ಲಾರ್ದಂಗ ಮಾಡಿರ್ತೀನಿ ನಾನು. ಈಗ ಬರ್ಲಾರ್ದಂಗ ನಿಮ್ಗೆ ತೆಂಗಿನಕಾಯಿ ತಾಯ್ತಾ ಮಾಡಿಕೊಡ್ತೀನಿ. ನೀವು ಯಾವ ಕಾಲಕ್ಕೂ ಅದನ್ನ ನೆನಪು ಮಾಡ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಸುದ್ದಿಗೆ ಬರ್ಲಾರ್ದಂಗ ಮಾಡಿಕೊಡ್ತೀನಿ. ನಿಮ್ಮ ಸುದ್ದಿಗೆ ಬಂದ್ರೆ ಯಾವ ಕಾಲಕ್ಕೂ ಬಿಡುದಿಲ್ಲ ಅವ್ರನ್ನ. ಒಪ್ಕೋತಿ ಅದು? ಇನ್ನೆಂದೂ ಅದನ್ನ ಬಡಬಡಿಸಿದಾಗುದು ಇದು ಆಗುದು ನೆನಪು ಮಾಡೋದಾಗ್ಲಿ ಏನೇನೋ ಮಾತಾಡ್ತಕ್ಕದ್ದಲ್ಲ. ಇವತ್ತಿಗೆ ಇಡೀ ಶರೀರದಿಂದೊಳಗೆ ಏನಪ್ಪಾ ಅಂದ್ರೆ ಆ ನೆನಪನ್ನ ನಾನು ತೆಗೆದಾಕ್ಬಿಡ್ತೀನಿ. ಈಗ ಅದು ನಡೆದೇ ಇಲ್ಲ ಅಂತ ಅನ್ನುವಾಗ ನಾನು ಇವತ್ತ ನಿಮ್ಗೆ ಮಾಡಿಕೊಡ್ತೀನಿ. ನಿಮ್ಮ ಕೊನೆ ಉಸಿರೊಳಗೆ ಯಾವುದು ಚಿಂತೆ ಮಾಡಲಾರ್ದಂಗ ಆನಂದದಿಂದ ಊಟ ಮಾಡಿಕೊಂಡು ಇದ್ದು ಬಿಡ್ಬೇಕು. ಇದ್ದು ಬಿಡ್ತೀರಿ? ಎಲ್ಲವನ್ನು ಮರೆತು ಬಿಡ್ತೀರಿ? ಹಾಗೆ ಮರ್ತು ಬಿಡ್ತೀನಿ ಅಂತೇಳಿ ನಾನು ಕೈ ಮೇಲೆ ಕೈ ಹಾಕಿ ಹಾನಿ ಮಾಡ್ರಿ. ಮರ್ತು ಬಿಡ, ಎಂದು ಮಾತಾಡಬಾರ್ದು. ಯಾರು ನಿಮ್ಮ ಎದುರಿಗೆ ಬರೋದಿಲ್ಲ, ಬಂದ ಬೈಯುವುದಿಲ್ಲ, ಏನು ಮಾಡೋದಿಲ್ಲ, ಮುಗಿದೋತಿ ಇವತ್ತಿಗೆ. ಹಾನಿ ಮಾಡಿರಿ. ಯಾರ ಹತ್ರ ಇದನ್ನ ಮಾತಾಡೋಂಗಿಲ್ಲ. ಸುಮ್ಮನೆ ಆರಾಮ್ ಊಟ ಮಾಡ್ಕೊಂತಿದ್ದು ಬಿಡ್ರಿ. ಓಕೆ.